ಈ ಆಕಳೈತಲ್ಲ, ಇದ್ರ ಸುತ್ತನ ನಮ್ಮ ಸಂಸ್ಕೃತಿ ಬೆಳೆದದ್ದು, ಇದ್ರ ಸುತ್ತನ ಸಂಸ್ಕೃತಿ ಬೆಳೆದದ್ದು, ಆಕಳುಗಳ ಮಧ್ಯದಲ್ಲೇ ನಾವು ಬೆಳೆದದ್ದು ಅಂತ ತಿಳ್ಕೊಂಡು ಕೃಷಿಕನ ಜೀವನದಲ್ಲ ಅವಕ್ಕೆ ಬಹಳ ಮಹತ್ವ ಐತಿ. ಮೊದಲು ನಮ್ಮ ದೇಶದಿಂದ ತುಪ್ಪ ಎಕ್ಸ್ಪೋರ್ಟ್ ಆಗ್ತಿತ್ತು. 5 ಲಕ್ಷ ಆಕಳ ಸಾಕ್ತಿದ್ದ ಅಂತಂದ್ರೆ 10 ಲಕ್ಷ ಆಕಳುಗಳು ಯಾರ ಮನ್ಯಾಗ ಅದಾವ ಅವನಿಗೆ ನಂದ ಅಂತ ಕರಿತಿದ್ರು. 5 ಲಕ್ಷ ಆಕಳುಗಳಿದ್ವು ಅಂದ್ರೆ ಅಂತನಿಗೆ ಉಪನಂದ ಅಂತ ಕರಿತಿದ್ರು. 14 ಲಕ್ಷ ಆಕಳುಗಳು ಇದ್ದು ಅಂತಂದ್ರೆ ನಂದಗ್ರಾಮ ಅಂತ ಹೇಳಿ ಅದು ಕರಿತಿದ್ರು. ಆಮೇಲೆ ಇಂಥ 14 ಜನ ನಂದರು ಒಂದೇ ಊರಾಗಿರ್ತಿದ್ರು ಅಂದ್ರೆ ಆ ಊರಿಗೆ ಗೋಕುಲ ಅಂತ ಕರಿತಿದ್ರು. ಗೋಕುಲ ಅಂದ್ರೆ ಇದು ಊರಲ್ಲ. 14 ಜನ ನಂದರು, 10 ಲಕ್ಷ ಆಕಳುಗಳು ಯಾರ ಹತ್ರದಾವು ಅವ ಅಂಥವ್ರು 14 ಮಂದಿ. 10 ಲಕ್ಷ ಆಕಳಿದ್ದ ಒಬ್ಬ ನಂದ, ಅಂಥವ್ರು 14 ಮಂದಿ ಇದ್ರು ಅಂದ್ರೆ ಎಷ್ಟು ಲಕ್ಷ ಆಕಳ ಅದು ರೀ? 14 1,40,00,000 ಆಕಳುಗಳು ಇರುವಂತ ಪ್ರದೇಶಕ್ಕೆ ಗೋಕುಲ ಅಂತ ಕರಿತಿದ್ರು. ಆ ಪ್ರದೇಶದೊಳಗ ತುಪ್ಪದ ಎಕ್ಸ್ಪೋರ್ಟ್ ಆಕಿತ್ತು ನಮ್ಮ ದೇಶದಿಂದ. ಇದು ಕಟ್ಟುಕತೆ ಅಲ್ಲ, ಇತಿಹಾಸ. ನಮ್ಮ ದೇಶದಿಂದ ತುಪ್ಪ ಎಕ್ಸ್ಪೋರ್ಟ್ ಆಗ್ತಿತ್ತು ಎಲ್ಲಿಯವರೆಗೆ? ಕಂಬೋಡಿಯಾ, ಗ್ರೀಕು. ನಿಮ್ಗೆ ಗೊತ್ತಲ್ಲ, ಗ್ರೀಕ್ನೊಳಗೆ ಪಿರಾಮಿಡ್ಸ್ ಅಂತಿದ್ದು. ಆ ಪಿರಾಮಿಡ್ಸ್ನೊಳಗೆ ಹೆಣಗಳನ್ನ ಸುರಕ್ಷಿತವಾಗಿ ಇಡುವ ಸಲುವಾಗಿ ಪಿರಾಮಿಡ್ನಲ್ಲಿ ತುಪ್ಪದಲ್ಲಿ ಇಡ್ತಿದ್ರು. ಆ ತುಪ್ಪ ಭಾರತದಿಂದ ಹೋಗ್ತಿತ್ತು. ಹೋಗಾಗ ತುಪ್ಪ ಹೋಗ್ತಿತ್ತು, ಬರಾಗ ಅದ್ರೊಳಗೆ ಬೆಳ್ಳಿ ಬಂಗಾರ ತರ್ತಿದ್ರು ನಮ್ಮ ಜನ. ನಾವು ಇಂಪೋರ್ಟ್ ಮಾಡೋದು ಅದನ್ನ ಬಂಗಾರ, ಎಕ್ಸ್ಪೋರ್ಟ್ ಮಾಡೋದು ತುಪ್ಪ. ಪೂರ್ವ ಕಾಲದಿಂದ ತುಪ್ಪ ಮಾರೋರು ನಾವು. ಈಗ ಮೂಗ್ನಾಗ ಹಾಕಾಕ್ ಸಹಿತ ತುಪ್ಪಿಲ್ಲ ಯಾರ ಮನ್ಯಾಗ. ಬೆಕ್ಕದು ಅಕ್ಕಲ್ಗಾರ ಮನ್ಯಾಗ ಹೋಗ್ರಿ, ತುಪ್ಪ ನಂದಿನಿ. ಆ ತುಪ್ಪ ತಿಂದ್ರಿ ಅಂದ್ರೆ ಇನ್ನ 4 ವರ್ಷ ಬದುಕೋರು ಮೊದ್ಲ ಸಾಯ್ತಿರಿ. ಯಾಕಂದ್ರೆ ಅದು ತುಪ್ಪ ಅಲ್ಲ. ನಿಮ್ಗೆಲ್ಲ ಪಕ್ಕ ಗೊತ್ತಿರ್ಲಿ ಹೆಂಗಾಗೈತಿ ತುಪ್ಪ. ಈ ತುಪ್ಪದಾಗ ಏನ್ ಶೇರ್ ಐತಿ? ಈ ತುಪ್ಪ, ಇದು ತುಪ್ಪ ಅಲ್ಲ, ಇದು ಬಟರ್ ಆಯಿಲ್. ಅಂದ್ರ ಜರ್ಸಿ ಆಕಳ ಹಾಲು 45-50 ನಿಮಿಷ ಕಾಯಿಸಿದ್ರಿ ಅಂತಂದ್ರ ಬಟರ್ ಆಯಿಲ್ ತಯಾರಾಗ್ತದ. ಅದು ಪೂರಾ ಬಟರ್ ಆಯಿಲ್ನ ಅದ್ರೊಳಗ 50 ರೂಪಾಯಿಗೆ ಲೀಟರ್ ಸಿಗುವಂತ ಪಾಮ್ ಆಯಿಲ್ ಸ್ವಲ್ಪ ಮಿಕ್ಸ್ ಮಾಡ್ತಾರೆ. ಮಾಡಿ ಥೋಡ ಫ್ಲೇವರು, ಸ್ವಲ್ಪ ಕಲರು ಹಾಕಿ ಈ ತುಪ್ಪ ಅಂತ ತಯಾರು ಮಾಡ್ತಾರೆ. ಅದನ್ನ ನಾವು ತುಪ್ಪ ಅಂತ ಉಣ್ತೀವಿ. ಮೂಗಿನ ಸನಿಯಕ್ಕೆ ಹೋದ್ರೂ ವಾಸನೆ ಬರೋದಿಲ್ಲ. ಇದನ್ನ ತಿಂದ್ರೆ ಕೊಲೆಸ್ಟ್ರಾಲ್ ಹೆಚ್ಚಾಗ್ತದ, ರಕ್ತದಲ್ಲಿ ಗಂಟುಗಳಾಗ್ತಾವ, ರಕ್ತ ಗಟ್ಟಿ ಆಗ್ತದ. ಅದರಿಂದ ಬ್ಲಡ್ ಪ್ರೆಷರ್ ಆಗ್ತದ, ಹಾರ್ಟ್ ಪ್ರಾಬ್ಲಮ್ ಆಗ್ತದ, ಬ್ರೈನ್ ಪ್ರಾಬ್ಲಮ್ ಆಗ್ತಾವ. ಬ್ರೈನ್ ಡಿಸಾರ್ಡರ್ ಆಗಲಿ ಅಥವಾ ಬ್ರೈನ್ನಲ್ಲಿ ಹ್ಯಾಮರೇಜ್ ಆಗಲಿ ಆಗುವಂಥ ಸಮಸ್ಯೆಗಳ ನಿರ್ಮಾಣ ಆಗ್ತಾವ. ನಿಮಗೆ ತುಪ್ಪ ಸಿಗ್ಲಿಲ್ಲ ಅಂದ್ರೆ ಉಣ್ಣಾಕ್ ಹೋಗ್ಬೇಡ್ರಿ. ಆದ್ರೆ ಮಾರ್ಕೆಟ್ನೊಳಗಿನ ತುಪ್ಪ ಅದು ಯಾರ್ದು ಹಾಕಿರೋಲ್ದಕ್ಕೆ ಮಾರ್ಕೆಟ್ನಾಗ 500-600 ರೂಪಾಯಿಗೆ ಏನು ತುಪ್ಪ ಮಾರಾಟ ಮಾಡ್ತಾರಲ್ಲ, ದಯವಿಟ್ಟು ಆ ತುಪ್ಪ ಒಟ್ಟ ತರಕ ತಿನ್ನಕ್ಕೆ ಹೋಗ್ಬೇಡ್ರಿ. ಚಲೋ ಮಂದಿ ಸಹಿತ ತುಪ್ಪದಾಗ ಮೋಸ ಮಾಡ್ತಾರೆ. ತುಪ್ಪನ ಉಣ್ಣೋದಾಗಿತ್ತಂತಂದ್ರೆ ಮನ್ಯಾಗ ತಯಾರು ಮಾಡ್ರಿ. ತುಪ್ಪ ತಯಾರು ಮಾಡೋ ಪದ್ಧತಿ ಅಂದ್ರೆ ಹಾಲು ಕಾಸೋದು, ಹೆಪ್ಪಾಕೋದು, ಕಡಿಯೋದು, ಬೆಣ್ಣೆ ತೆಗೆದು ಬೆಣ್ಣೆ ಮಂದಾಗ್ನಿಯಲ್ಲಿ ಕಾಯಿಸೋದು, ತುಪ್ಪ ತಯಾರಾಕತಿ. ಆ ತುಪ್ಪ ಒಬ್ಬ ಮನುಷ್ಯ 120 ಗ್ರಾಮ್ ಪ್ರತಿ ದಿವಸ ಊಟ ಮಾಡ್ಬೋದು. ಒಬ್ರು 25 ವರ್ಷದಿಂದ ಬೈಪಾಸ್ ಮಾಡ್ಕೊಂಡವ್ರು, ಒಬ್ರು ಮುಂಬೈದಾಗ ನಮ್ಮವ್ರೆ. ಅವ್ರಿಗೆ ಆಕಸ್ಮಿಕವಾಗಿ ಅಶಕ್ತನ ಬಂದು ನಾನಿನ್ನು ಬದುಕೋದು ಕಷ್ಟ ಅಂದ್ರು. 90 ವಯಸ್ಸು. ಅವ್ರಿಗೆ ನಾನು ಪ್ರತಿ ದಿವಸ ನೀವು 100 ಗ್ರಾಮ್ ತುಪ್ಪ ಉಣ್ರಿ ಅಂತ ಹೇಳಿದ್ರು. ಆಕಳ ಹಾಲ ತುಪ್ಪ ಶುರು ಮಾಡಿದ್ರು. ಅವರು 92 ದಾಟೈತಿಗೆ ಅವ್ರ ವಯಸ್ಸ. 28 ವರ್ಷದಿಂದ ನಾ ಹೇಳಿದ್ನಲ್ಲ ಬೈಪಾಸ್ ಆಗೈತೆ ಅವ್ರದ್ದು. ಏನೂ ತ್ರಾಸಿಲ್ಲ. ಡಾಕ್ಟರ್ ಹೇಳ್ತಾರೆ, ಕಾರ್ಡಿಯಾಲಜಿಸ್ಟ್, ಈ ಮನುಷ್ಯ ಏನೂ ತ್ರಾಸಿಲ್ಲ ಅಂತ. ಅವ್ರ ಮೊದಲು ಏನು ಕೊಲೆಸ್ಟ್ರಾಲ್ ಇತ್ತು ಅದು ಸಹಿತ ಹೋಯ್ತು. ಯಾರ್ಯಾರು ಹಾರ್ಟ್ ಬ್ಲಾಕೇಜ್ ಆಗಿದ್ದು ಅಂದ್ರೆ ಅವ್ರು ಆಕಳ ತುಪ್ಪ ಉಣ್ರಿ, ಹಾರ್ಟ್ ಬ್ಲಾಕೇಜ್ ತಾನೇ ಓಪನ್ ಆಕ್ಕವ. ಯಾವ ದವಾಖಾನೆಗೆ ಸಹಿತ ಹೋಗೋ ಅವಶ್ಯಕತೆ ಇಲ್ಲ. ಇಂಥ ಸಾಮರ್ಥ್ಯ ತುಪ್ಪದೊಳಗೈತಿ. ಆದ್ದರಿಂದ ತಾವು ರೈತರಾದವರು ಮನೆಗೆ 1-2 ಜವಾರಿ ಆಕಳ ಕಟ್ರಿ ಅಂತ ನೀವು ಹಾಲಿಗೆ ಕಟ್ಟಬೇಡ್ರಿ, ಮೂತ್ರಕ್ಕಾಗಿ ಕಟ್ರಿ, ಸಗಣಿಗಾಗಿ ಕಟ್ರಿ. ನಾ ದಿನಾಲು ಗೋಮೂತ್ರ ತಗೋತೀನಿ. ಸುಮಾರು ಒಂದು 20-25 ವರ್ಷ ಆಯ್ತು. ಯಾವ ರೋಗಗಳಿಲ್ಲ ನನಗೆ.
ಮೈಗೆ ಸಗಣಿ ಸಾಬಾನು ಉಪಯೋಗ ಮಾಡ್ತೀವಿ. ಪ್ರತಿ ದಿವಸ ಆಕಳ ಸಗಣಿ ಹಚ್ಕೊಳ್ಳಾರ್ದನ್ನ ಜಳಕ ಮಾಡೋದಿಲ್ಲ. ನೀವಂತ್ರಿ ಏನು ಹೊಲಸಿದು ಅಂತ. ಇಲ್ಲ, ಆ ಸಗಣಿಯಿಂದ ನಾವು ಸಾಬನ್ ತಯಾರು ಮಾಡ್ತೀವಿ. ಸಗಣಿ, ಮುಲ್ತಾನಿ ಮಣ್ಣು, ಅದರೊಳಗೆ ಬೇವಿನ ಸೊಪ್ಪು, ಆಮೇಲೆ ಅರಿಶಿನ ಪುಡಿ, ಸ್ವಲ್ಪ ರೀಟಾ ಅಂತ ಅಂತೀವಲ್ಲ, ಶೀಕೆಕಾಯಿ ಸ್ವಲ್ಪ ಹಾಕ್ತೀವಿ. ಇವನ್ನೆಲ್ಲ ಪೌಡರ್ ಮಾಡಿ ನೀರಾಗ ಕಲಿಸಿ ಒಂದು ಡಬ್ಬ್ಯಾಗ ಹಾಕಿ ಹಿಂಗೆ ಹಚ್ಚು ಮಾಡಿ ಇಟ್ಬಿಡ್ತೀವಿ, ಒಣಗಿಸ್ತೀವಿ. ಅದನ್ನು ನೀವು ಹಚ್ಕೊಂಡ್ರಿ ಅಂದ್ರೆ ನಿಮ್ಮ ಉದುರು ಕೂದಲು ನಿಂದಿರ್ತಾವೆ. ಹೊಟ್ಟಾಗೋದಿತ್ತು ಅಂದ್ರೆ ನಿಲ್ಲತೈತಿ. ಆಮ್ಯಾಗ ಎಷ್ಟೇ ಬೆವರಿನ ಕೆಟ್ಟ ವಾಸನೆ ಬರುತ್ತೆ ತಾನ ನಿಂತು ಹೊಕ್ಕೈತಿ. ಅದು ಅಲ್ದ, ನೀವು ಎಷ್ಟೇ ಬಿಸಿಲಿನಾಗ ನಿಂದ್ರಿ ದಿವಸ ಎಲ್ಲ ಹೋಗಿ ನಿಮ್ಗೆ ಒಟ್ಟ ಬಿಸಿಲು ಹತ್ತಂಗಿಲ್ಲ. ಬಿಸಿಲಾಗ ನಿಂದ್ರಿ ನೀವು ಒಟ್ಟ ಬಿಸಿಲು ಹತ್ತಂಗಿಲ್ಲ. ನೀವಂದ್ರೆ ಯಾಕೆ ಹತ್ತಂಗಿಲ್ಲ ಅಂತ ಮನೆ ಮುಂದೆ ಸಗಣಿಯಿಂದ ಸಾರಿಸಿರ್ತೀರಿ. ಮೇ ತಿಂಗಳದಾಗ ಬಿಸಿಲಾಗ ಹೋಗಿ ನಿಂದ್ರಿ ನೀವು ಕಾಲು ಸುಡ್ತಾವ್ ನೋಡ್ರಿ. ಅದ್ರ ಮ್ಯಾಗ ಅದನ್ನ ಇಳಿದು ಮಣ್ಣಿನ ಮ್ಯಾಗ ನಿಂತು ನೋಡ್ರಿ. ಯಾಕಂದ್ರೆ ಸೂರ್ಯನ ಕಿರಣಗಳನ್ನ ಪರಾವರ್ತಿಸುವಂತ ಸಾಮರ್ಥ್ಯ ಸಗಣಿ ಒಳಗೈತಿ. ನಾ ಎಷ್ಟು ಪ್ರಯೋಗ ಮಾಡೀನಿ ಅಂದ್ರೆ ನಮ್ಮ ಹಾಸ್ಪಿಟಲ್ ಐತಿ ನಮ್ದು ಒಂದು 200 ಬೆಡ್ಡಿಂದು ಎಕ್ಸ್ರೇ ಮಷಿನ್ ಐತಿ. ಬಾಡಿಗೆಲ್ಲ ಸಗಣಿ ಲೇಪನ ಮಾಡಿ ಎಕ್ಸ್ರೇ ಮಷಿನ್ ಎದುರಿಗೆ ನಿಂದಿರ್ಸಿದ್ರು ಒಟ್ಟ ಎಕ್ಸ್ರೇ ಇದು ಬರಲಿಲ್ಲ. ಯಾಕಂದ್ರೆ ಎಕ್ಸ್ರೇದ ವೇವ್ಸ್ ಏನು ಅದಾವಲ್ಲ, ಅವು ಕಿರಣಗಳು ಶರೀರದೊಳಗೆ ಪ್ರವೇಶ ಮಾಡಾಕ ಬಿಡ್ಲಿಲ್ಲ ಸಗಣಿ. ಈ ಚರ್ಮದಿಂದ ಒಳಗಡೆ ಹೋಗಿ ಎಲ್ವಿನ ಫೋಟೋ ತಗೊಂಡು ಬರ್ಬೇಕಲ್ಲ, ಅಥವಾ ಎಲ್ವಿನ ಒಳಗಡೆ ಇರುವಂತ ಕಫ ಅದು ಇದು ಏನಾದ್ರೂ ಫೋಟೋ ತಗೊಂಡು ಬರ್ಬೇಕು. ಆ ಕಿರಣಗಳು ಬಹಳ ಭಯಾನಕವು, ಅಪಾಯಕಾರಿ ಕಿರಣಗಳು. ಆ ಕಿರಣಗಳನ್ನ ಒಳಗೆ ಹೋಗಿ ಅಲ್ಟ್ರಾ ವೇವ್ಸ್ ಅಂತೀವಿ ನಾವು. ಆ ವೇವ್ಸ್ಗಳನ್ನ ತರಂಗಗಳನ್ನ ಒಳಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಇದು ಸಗಣಿ ಒಳಗಿನ ಸಾಮರ್ಥ್ಯ. ಭೂಪಾಲ ಅನಿಲ ದುರಂತ ಆದಾಗ ಯಾವ್ಯಾವ ಮನೆಗಳಲ್ಲಿ ಸಗಣಿಯಿಂದ ಸಾರಿಸಿದ್ರು, ಯಾವ ಮನೆಗಳಲ್ಲಿ ದಿನಾಲು ಸಗಣಿಯ ಬೆರಣಿಗಳನ್ನು ಸುಟ್ಟು ಅಗ್ನಿಹೋತ್ರ ಮಾಡ್ತಿದ್ರು, ಆ ಮನೆಯ ಜನರಿಗೆ ಯಾರಿಗೂ ಏನೂ ಆಗಿಲ್ಲ ಇವತ್ತಿನವರು. ಅದಕ್ಕೆ ಮನೆ ಮುಂದೆ ಸಗಣಿಲೆ ಸಾರಿಸ್ಬೇಕು.